ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಈಸಿಯಾಗಿ ಮನೆಯಲ್ಲೇ ಮಸಾಲೆ ಪುರಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1 ಇಂಚಷ್ಟು ಶುಂಠಿ, 1 ಇಂಚಷ್ಟು ಚಕ್ಕೆ, 2 ಲವಂಗ ಸೇರಿಸ್ಕೊಂಡಿದ್ದೀನಿ ಮತ್ತು 6 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1 ಟೊಮೆಟೊ, 1 ಈರುಳ್ಳಿ, ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೆ. ಎಣ್ಣೆ ಕಡಿಮೆನೇ ಹಾಕ್ಕೋಬೇಕು. ಅದು ಫ್ರೈ ಆದಮೇಲೆ ಆಲೂಗಡ್ಡೆ, 1-2 ಆಲೂಗಡ್ಡೆ, ನೆನೆಸಿಟ್ಕೊಂಡಿದ್ದಂಥ ಬಟಾಣಿ, ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ. ಈಗ ಅದು ಬೇಯೋ ಅಷ್ಟೊತ್ತಿಗೆ ನಾವೊಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು 1 ಹಿಡಿ, ಪುದೀನ 1 ಹಿಡಿ ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಮಿಶ್ರಣನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ, ರುಬ್ಕೊಳ್ಳೋಣ. ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ, ಬಟಾಣಿ, ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದೆಲ್ಲ ಸ್ಮ್ಯಾಶ್ ಆದಮೇಲೆ ಒಂದು ಬಾಣಲೆಗೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂಥದ್ದನ್ನೆಲ್ಲ ಸೇರಿಸ್ಕೊಳ್ಳೋಣ ಮತ್ತು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಮಸಾಲೆ ಸೇರಿಸ್ಕೊಂಡಾದ್ಮೇಲೆ ನಾವು ನೀರು ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು, ಎಷ್ಟು ಬೇಕೋ ಅಷ್ಟು. ಇದೆಲ್ಲ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಸಿಹಿಮೆಣ್ಸಿನ್ಕಾಯಿ ಖಾರ ಸಾಕಾಗಲಿಲ್ಲ ಅಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಸೇರಿಸ್ಕೋಬೋದು ಇದಕ್ಕೆ. ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ರೋಡ್ ಸೈಡಲ್ಲಿ ಸಿಗೋ ರೀತಿ ಮಸಾಲೆ ಪುರಿನೇ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಈ ಪೂರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ರೀತಿ ಮಾಮೂಲಿ ಇದನ್ನೆಲ್ಲ ಈ ರೀತಿ ಪುಡಿ ಮಾಡಿಕೊಂಡು ಮೀಡಿಯಮಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಜೊತೆಗೆ ಸೇರಿಸ್ಕೊಳ್ಳೋಣ. ಈಗ ಮಸಾಲೆ ರೆಡಿಯಾಗಿದೆ. ಈಗ ಬಿಸಿ ಬಿಸಿ ಮಸಾಲೆ ರೆಡಿಯಾಗಿದೆ. ಇದು ಗಾರ್ನಿಷ್ಗಾಗಿ ನಾನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.